ಹಲೋ ಎಲ್ರಿಗೂ ಮ್ಯಾಜಿಕ್ ವರ್ಲ್ಡ್ಗೆ ಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಶ್ರವಣ್ ಇಡೀ ಮನೆಯೆಲ್ಲ ಹುಡುಕ್ತಾ ಇರ್ತಾರೆ. ಹುಡುಕ್ಬೇಕಾದ್ರೆ ಸಡನ್ ಅಂತ ನಚಿ ಬಂದ್ಬಿಟ್ಟು, ಅದಕ್ಕೆ ನಿಮ್ಗೆ ಅವತ್ತು ಅಣ್ಣ ಒಂದು ಫೋಟೋ ಕೊಟ್ಟಿದ್ದ, ಎಲ್ಲಿ ಅದು ಅಂತ ಕೇಳಿದಾಗ ಅದಕ್ಕೆ ಭೂಮಿ ತಕ್ಷಣನೇ ಬಂದು ಎಲ್ಲ ಕಡೆ ಹುಡುಕ್ತಾಳೆ. ಸಿಕ್ಕಿಲ್ಲ ತಡಿ ಮೈದು ಅಂದಾಗ, ನಾನು ನಿಮ್ ಜೊತೆ ಕೈ ಜೋಡಿಸ್ತೀನಿ ನಡೀರಿ ಅಂತ ಇಬ್ರು ಸೇರಿ ನೋಡ್ತಾರೆ. ಅಲ್ಲೇ ಇರುತ್ತೆ ಅವ್ರ ಬೆಡ್ರೂಮ್ ಅಲ್ಲೇ. ಅದನ್ನ ನೋಡಿದ ತಕ್ಷಣ ಶ್ರವಣ್ಣು ಎದೆಗುತ್ಕೊಂಡು, ಅಯ್ಯೋ ನನ್ ಕಂದ ಮನಸ್ವಿನಿ ಅಂತ ಹೇಳಿ ಆ ಫೋಟೋನೇ ಅಪ್ಪಿ ಮುದ್ದಾಡ್ತಾರೆ. ಪಾಪ ಅಜ್ಜಿಗೂ ಕೂಡ ಖುಷಿಯಾಗಿ ಹೋಗ್ತದೆ ಅದನ್ನ ನೋಡಿ, ಭೂಮಿ ಕೈಲಿ ಫೋಟೋನ. ಯಾಕೆಂದ್ರೆ ಭೂಮಿನೇ ಮನಸ್ವಿನಿ ಆದ್ರಿಂದ ಖುಷಿ ಆಗ್ಲೇಬೇಕು. ಆ ಫೋಟೋ ಎಲ್ಲ ಸಿಕ್ಕಾದ್ಮೇಲೆ ಅಜಿತ್ ಬಂದ್ಬಿಟ್ಟು ತನ್ನ ಅನುಮಾನ ವ್ಯಕ್ತಪಡಿಸ್ತಾನೆ. ಅಲ್ಲ ಅಜ್ಜಿ, ಇಲ್ಲಿ ನಮ್ಮನೆಯಲ್ಲಿ ಈ ತರ ಕಳ್ತನ ಸಾಧ್ಯನೇ ಇಲ್ಲ, ಮನೆಯವರು ಯಾರು ಮಾಡಿದಾರೆ ಈ ಕೆಲ್ಸನ, ಯಾರ ಮೇಲೆ ಅನುಮಾನ ಪಡ್ತೀಯಪ್ಪ ಅಂದಾಗ, ನನಗೇನೋ ದೇವಿಯಾನಿ ಅತ್ತಿ ಮೇಲೆ ಅನುಮಾನ ಅಜ್ಜಿ ಅಂದಾಗ, ಅಜ್ಜಿ ಇದ್ದವರು, ಬೇಡಪ್ಪ ಯಾಕೆ ಪದೇ ಪದೇ ನೀನು ಅನುಮಾನಿಸೋದು, ಅದಕ್ಕೆ ಸಂಗೀತ ಹೇಳ್ತಾರೆ ಅಲ್ವೋ, ಆಗ್ಲೇ ನಾವು ತೆಪ್ಪದ ವಿಚಾರದಲ್ಲಿ ಅವಳು ತಪ್ಪು ಮಾಡಿದ್ಲು ಗೊತ್ತು, ಹೊಳೆನಲ್ಲಿ ಅವಳನ್ನ ಮುಳುಗ್ಸಕ್ ಹೋಗಿದ್ಲು, ಆದ್ರೆ ಇನ್ನೊಂದ್ ಬಾರಿ ನೀನು ಅದೇ ತರ ಅನುಮಾನ ಪಟ್ಟಾಗ ಅವಳು ಏನು ತಪ್ಪು ಮಾಡಿರ್ಲೇ ಇಲ್ಲ, ಅವಾಗ ಬೇಸರ ಮಾಡ್ಕೊಂಡ್ಲಲ್ವಾ, ಬಿಡಪ್ಪ ಬಿಡೋ. ಅದಕ್ಕೆ ಭೂಮಿ ಹೇಳ್ತಾಳೆ, ಎಲ್ಲವನ್ನೂ ಕೂಡ ಇನ್ಸ್ಪೆಕ್ಟರ್ ಅಂತ ಹೇಳ್ಬಿಟ್ಟು ಎಲ್ಲ ಅನುಮಾನ ದೃಷ್ಟಿಲೇ ನೋಡ್ತೀರಾ ನೀವು ಅಂತ ಹೇಳ್ತಾಳೆ. ಸರಿ ಅಜ್ಜಿ ಆಯ್ತು, ಸಮಾಧಾನವಾಗಿ ಮಲ್ಕೊಳ್ಳಿ, ಇನ್ ಸ್ವಲ್ಪ ಒಂದಷ್ಟು ಧ್ಯಾನ ಜಾಸ್ತಿ ಮಾಡಿ, ನಿಮ್ಗೆ ಮೆಮೊರಿ ಪವರ್ ಹೆಚ್ಚಾಗ್ಲಿ ಅಂತ ಹೇಳಿ ತಮಾಷೆ ಮಾಡ್ತಾನೆ. ಸಂಗೀತನೂ ಕೂಡ ಆರಾಮಾಗಿ ಮನಿಕಳಮ್ಮ, ಎಲ್ಲ ಒಳ್ಳೇದಾಯ್ತಲ್ಲ, ಸದ್ಯ ಸಿಕ್ತಲ್ಲ, ತೊಂದರೆ ಇಲ್ಲ, ಇನ್ನೆಲ್ಲ ಒಳ್ಳೇದಾಗುತ್ತೆ, ಮನಸ್ವಿನೂ ಕೂಡ ನಮಗೆ ಕೈ ಸಿಗ್ತಾಳೆ. ಸರಿ ಹೋಗ್ತಿದ್ದಾಗೇನೆ ರೂಮಲ್ಲಿ ಅಜಿತ್ ಮಲ್ಕೊಳ್ತಾನೆ. ಅಜಿತ್ ಮಲಗ್ತಿದ್ದಾಗೇನೆ ಭೂಮಿ ಜೊತೆ ಮಾತೇ ಬಿಟ್ಬಿಟ್ಟಿರ್ತಾನೆ. ಪದೇ ಪದೇ ಪಾಪ ಅಜಿತ್ಗೆ ದೇವಸ್ಥಾನದಲ್ಲಿ ಅಂದಿರ್ತಾಳಲ್ಲ ಲಕ್ಷ್ಮಿ ಅಕ್ಕನ ಜೊತೆ, ಅದೇ ಮಾತು ನೆನಪಾಗ್ತದೆ. ಸಾಹೇಬ್ರೆ ಎದ್ದೇಳಿ ಸಾಹೇಬ್ರೆ, ಯಾಕೆ ನೀವು ನನ್ ಜೊತೆ ಮಾತಾಡ್ತಾ ಇಲ್ಲ, ನೀವು ನನ್ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ನೋಡಿ ನಾನು ಹಿಂಗೆ ವಟ 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 ಅಂತ 8 ದಿನ ಆದ್ರೂ ವಟ ವಟ ಅಂತ ಇರ್ತೀನಿ. ಎದ್ದೇಳಿ ಸಾಹೇಬ್ರೆ ಮಾತಾಡಿ. ಅಜಿತ್ ಹೇಳ್ತಾನೆ, ಭೂಮಿನ ನೀನ್ ಇದ್ದೇ ಬರ್ತಾ ಇದೆ, ಮಲ್ಕೊಳ್ರಿ. ಸರಿ ಸಾಹೇಬ್ರೆ, ನನ್ಗೆ ಅವೆಲ್ಲ ಗೊತ್ತಿಲ್ಲ, ನೀವು ಮಾತಾಡ್ಲೇಬೇಕು, ನಾನು ಮಾತಿನ ಮೇಲೆ ಅಂತ ಗೊತ್ತಿದೆ, ನಾನು ಮಾತಾಡೋದೆ, ನಾನು ಮಾತಾಡ್ತಿರೋ ಇಲ್ವೋ ನೀವು, ಯಾಕೆ ಮಾತಾಡ್ತಾ ಇಲ್ಲ ಸಾಹೇಬ್ರೆ, ನೀವು ಮಾತಾಡ್ಲಿಲ್ಲ ಅಂದ್ರೆ ನನ್ಗೆ ಎಷ್ಟು ನೋವಾಯ್ತದೆ ಗೊತ್ತಾ, ನಿಮ್ಗೆ ನನ್ ನೋವು ಅರ್ಥ ಆಗಲ್ವಾ ನಿಮ್ಗೆ, ಯಾಕೆ ಮಾತಾಡ್ತಾ ಇಲ್ಲ ನೀವು, ಈ ದಿಂಬೇನಕ್ಕೆ ಅಷ್ಟು ಉದ್ದ ನಮ್ಗೆ ಆ ಒಪ್ಪಂದನೆ ಇರ್ಬೇಕಾದ್ರೆ ಈ ದಿಂಬೇನಕ್ಕೆ ಅಂತ ಹೇಳಿ ಆಚೆ ಎಸಿತಾಳೆ. ಹೀಗೆ ಮಲ್ಗೋಣ. ಸಾಹೇಬ್ರೆ ಎದ್ದೇಳಿ ಸಾಹೇಬ್ರೆ, ಮಾತಾಡಿ ನನ್ ಜೊತೆ ಪ್ಲೀಸ್, ಯಾಕೆ ಮಾತಾಡ್ತಾ ಇಲ್ಲ ಹೇಳಿ, ನೋಡಿ ಮಾತಾಡದೆ ಇದ್ರೆ ಆಮೇಲೆ ಈ ಕೋಪನ ಹಂಗೆ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಒಟ್ಟೊಳಗೆ ಸೆಲ್ಸ್ ಎಲ್ಲ ಸತ್ತೋಗ್ತಾ ಬರುತ್ತೆ, ಗೊತ್ತಾ ನಿಮ್ಗೆ, ಗೊತ್ತಿಲ್ವಾ ನಿಮ್ಗೆ, ಅದಕ್ಕೆ ಮಾತಾಡಿ, ಮಲ್ಕೊಂಡ್ರೆ ಸರಿ. ಮಲ್ಕೊಳ್ತಾಳೆ. ಅವನಿಗೆ ನಗು ಅವನಿಗೆ ತಡೆಯೋಕ್ಕಾಗಲ್ಲ ಪಾಪ. ಅವನು ಹೇಳ್ತಾನೆ ಮನಸ್ಸಿನಲ್ಲೇ, ನೋಡು ನೀನು ಅಂದಲ್ ಲಕ್ಷ್ಮಿ ಅಕ್ಕನ ಜೊತೆ ಆ ಮಾತು ವಾಪಸ್ ತಗೊಂಡು ನನ್ನನ್ನ ನೀನು ಮನಸಾರಿ ನನ್ನ ಪ್ರೀತಿನ ಒಪ್ಕೊಂಡಿದೀನಿ ಅಂತ ನೀನು ಅನ್ನೋಗಿ ಸಾಯಿಬ್ರೆ ಅಂತ ಇರ್ತೀಯಲ್ಲ ಯಾವಾಗ್ಲೂ, ಅದನ್ನೇ ಮನಸಾರಿ ಪ್ರೀತಿನ ಒಪ್ಕೊಂಡು ಹೆಂಡತಿಯಾಗಿ ಬಂದಾಗ್ಲೇ ನೀನ್ ಮಾತಾಡ್ಸೋದು, ಸರಿಯಾಗಿ ಕಲಿಸ್ತೀನಿ ನೋಡು ನಿನಗೆ ಅಂತ ಹೇಳಿ ಅಂತಾನೆ ಅಜಿತ್ ಮನಸ್ಸಿನಲ್ಲೇ. ಬೆಳಗ್ಗೆ ಜ್ಯೂಸ್ ಇಟ್ಕೊಂಡು ಇಡೀ ಮನೇಲೆಲ್ಲ ಓಡಾಡ್ತಾಳೆ. ಸಾಹೇಬ್ರೆ ಅಂತೇಳಿ ಆಮ್ಲ ಜ್ಯೂಸ್ ಇಟ್ಕೊಂಡು, ನೆಲ್ಲಿಕಾಯಿ ಜ್ಯೂಸ್ನ ಇಟ್ಕೊಂಡು ಬರ್ತಾಳೆ. ಬಂದ್ರೆ ಎಲ್ಲೂ ಅಜಿತ್ ಇರೋದಿಲ್ಲ. ಎಲ್ಲೋದ್ರು ಪಾಪ. ರಾತ್ರಿ ಅವಳು ಕೇಳ್ಕೊತಾ ಇದ್ರೆ ಅಜಿತ್ ಅಂತೂ ನೋಡಿ ಮುಸಿ ನಗ್ತಾ ಇರ್ತಾನೆ. ಆ ಸಮಾಧಾನನೇ ಆಗಿರಲ್ಲ ಅವಳಿಗೆ. ರಾತ್ರಿ ಎಲ್ಲ ನಮ್ ಜೊತೆ ಮಾತಾಡಿಲ್ಲ ಸಾಹೇಬ್ರು, ಹಂಗೆ ನಿದ್ದೆ ಮಾಡ್ಬಿಟ್ರು, ಏನ್ ಮಾಡೋದು ಇದಕ್ಕೆ. ಅದ್ರಲ್ಲಿ ಜ್ಯೂಸ್ ಇಟ್ಕೊಂಡ್ ಬರ್ತಾಳೆ. ಹುಡುಕ್ತಾ ಇರ್ಬೇಕಾದ್ರೆ ಎಲ್ಲೂ ಸಿಗೋದಿಲ್ಲ ಅಜಿತ್, ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಈ ಕಡೆ ದೇವಿಯಾನಿ ಏನ್ ಖುಷಿಯಾಗಿ ಪಾರ್ಟಿ ಮಾಡ್ತಾ ಇದ್ದಾಳೆ ಡ್ರಿಂಕ್ಸ್ ಮಾಡ್ಕೊಂಡು. ಅಂತೂ ಭೂಮಿ ಅಂತ್ಯ ಆಯ್ತು. ಇನ್ಯಾವುದೇ ಕಾರಣಕ್ಕೂ ಕೂಡ ಭೂಮಿ ಮನಸ್ವಿನಿ ಅಂತ ಗೊತ್ತಾಗೋ ಚಾನ್ಸೇ ಇಲ್ಲ. ಎಲ್ಲಿ ಚಾನ್ಸ್ ಇದೆ, ಆ ಚಾನ್ಸೇ ಇಲ್ಲ. ತಕ್ಷಣ ಅವಳು ಅಂಜು, ನನ್ನ ಮಗಳನ್ನ ಈ ಮನೆಯಿಂದ ಓಡಿಸಿದ್ರಿ ಅಲ್ವಾ, ನೋಡಿ ಶಾಶ್ವತವಾಗಿ ಈ ಮನೆಯವ್ರನ್ನೆಲ್ರೂ ಕೂಡ ದೂರ ಕಳ್ಸೋಕೆ ನಾನು ಈ ಮನೆಯಲ್ಲಿ ಉಳ್ಕೊಂಡಿರೋದು, ಅದು ಗೊತ್ತಿಲ್ಲ ನಿಮ್ಗೆ. ಅಂಜುಗ್ ಫೋನ್ ಮಾಡ್ತಾಳೆ. ಅಂಜು ನೀನು ರೆಡಿ ಆಗಿರು, ನಾನು ಕರ್ಸ್ಕೊಡ್ತೀನಿ ಅಂತ ಹೇಳಿ ಭೂಮಿ ಈ ನೆಲ್ಲಿಕಾಯಿ ಜ್ಯೂಸ್ ಇಟ್ಕೊಂಡು ಓಡಾಡ್ತಾ ಇರ್ತಾಳೆ. ಸಾಹೇಬ್ರೆ ಅಂತ ಹೇಳಿ ಬೆಡ್ರೂಮ್ ಅಲ್ಲಿ ನೋಡ್ತಾಳೆ, ಅಲ್ಲಿ ಇರೋಲ್ಲ. ಹಾಲಲ್ಲಿ ನೋಡ್ತಾಳೆ, ಅಲ್ಲೂ ಇರೋದಿಲ್ಲ. ಆಚೆ ಹುಡ್ಕೊಂಡ್ ಬರ್ತಾಳೆ. ಈಗ ಆಗ್ಲೇ ವರ್ಕೌಟ್ ಮಾಡ್ಕೊಬಿಟ್ರೆ ಜ್ಯೂಸ್ ಕುಡಿದೆ ಅಂತ ಹೇಳಿ ನಚ್ಚಿ ಅಲ್ಲಿ ಕೂತಿರ್ತಾನೆ. ನಚ್ಚಿ, ಅಲ್ಲ ಅದಕ್ಕೆ ಇಡೀ ಮನೆಯೆಲ್ಲ ಜ್ಯೂಸ್ ಇಟ್ಕೊಂಡು ಓಡಾಡ್ತಿದ್ರಲ್ಲಿ, ಯಾಕೆ, ಯಾರಿಗೆ ಇಟ್ಕೊಂಡು ಓಡಾಡ್ತಾ ಇದ್ದೀರಾ? ಅದಕ್ಕೆ ಭೂಮಿ ಹೇಳ್ತಾಳೆ, ಇದು ನಿಮ್ಮ ಅಣ್ಣನಿಗೆ
ಅಲ್ಲ ಅದಕ್ಕೆ ಜ್ಯೂಸ್ ಕುಡ್ದೋಗಿಲ್ವಾ ಅಣ್ಣ? ಇಲ್ಲಮ್ಮ ಇದು ನನ್ ಜೊತೆ ನಿನ್ಸ್ಕೊಬಿಟ್ಟಿದ್ದಾರೆ, ನನ್ ಜೊತೆ ಮಾತನಾಡ್ತಾ ಇಲ್ಲಮ್ಮ ಇದು. ಆಗ್ಲೇ ಸ್ಟಾಪ್ ಸ್ಟಾಪ್ ಅದಕ್ಕೆ ಕಿಂಡಲ್ ಮಾಡ್ತಾ ಇಲ್ಲ ತಾನೇ? ಏನಾದ್ರು ಹಾ ನನ್ನನ್ನ ಏನಾದ್ರು ಬಕ್ರ ಮಾಡ್ತಾ ಇದ್ದೀರಾ? ಚಾನ್ಸೇ ಇಲ್ಲ ಅಣ್ಣ ನಿಮ್ಮನ್ನ ಮಾತಾಡದೆ ಇರೋದಕ್ಕೆ. ಮತ್ತೆ ಇಲ್ಲಮ್ಮ ಇದು ಈ ಆಮ್ಲ ಜ್ಯೂಸ್ ಆಣಿಯಾಗು, ಈ ನೆಲ್ಲಿಕಾಯಿ ಜ್ಯೂಸ್ ಆಣಿಯಾಗು ಮಾತಾಡ್ತಾ ಇಲ್ಲ. ನಚ್ಚಿ ಹೇಳ್ತೇನೆ, ಆಯ್ತು ಬಿಡಿ ಆಯ್ತು ಬಿಡಿ ಆಯ್ತು ಬಿಡಿ, ಗೊತ್ತಾಯ್ತು ಗೊತ್ತಾಯ್ತು, ನಾನು ಅಣ್ಣನ ಜೊತೆ ಮಾತಾಡ್ತೀನಿ. ಬ್ರೋ ಯಾಕೆ ಅದಕ್ಕೆ ಜೊತೆ ಮಾತಾಡ್ತಾ ಇಲ್ವಂತಲ್ಲ? ಟಾಪಿಕ್ನೇ ಬದಲಾಯಿಸ್ಬಿಡ್ತಾನೆ ಅಜಿತ್ತು. ಅವ್ನಿಗೆ ಆ ಲಕ್ಷ್ಮಿ ಅಕ್ಕನ ಜೊತೆ ದೇವಸ್ಥಾನದಲ್ಲಿ ಅಂದಿದ್ದೇ ನೆನಪಾಗುತ್ತೆ. ಅವಳು ಯಾವತ್ತು ಈ ಮಾತನ್ನು ವಾಪಸ್ ತಗೊಂಡು ನನ್ನನ್ನ ನಿಮ್ಮ ಪ್ರೀತಿ ಒಪ್ಕೊಂಡಿದೀನಿ ಅಂತ ಬರ್ತಾವಳು ಅವತ್ತೇ ಅವಳ ಜೊತೆ ಮಾತಾಡೋದು ಅಂತ ಮನಸ್ಸಲ್ಲಿ ಅನ್ಕೊಳ್ತಾನೆ. ಅಷ್ಟು ನೋವು ಮಾಡ್ಕೊಬಿಟ್ಟಿದ್ದಾನೆ ಪಾಪ. ಅಷ್ಟು ಅಗಾಧವಾಗಿ ಭೂಮಿನ ಹಚ್ಕೊಂಡು ಕೂಡ ಇದ್ದಾನೆ. ನೋಡು ನಚ್ಚಿ, ಪುರುಷೋತ್ತಮ್ ಯಾಕೋ ಆಸ್ಪತ್ರೆ ಡಾಕ್ಟರ್ ಮೇಲೆ ಅನುಮಾನ ಬರ್ತಾ ಇದೆ. ಹೇಗಾದ್ರೂ ಮಾಡಿ ನಿನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡ್ಕೊಂಡು ನೀನ್ ಸ್ವಲ್ಪ ಅವ್ರನ್ನ ಚೆಕಪ್ ಮಾಡಿದ್ರೆ ಆದಷ್ಟು ಬೇಗನೆ ಅವ್ರಿಗೆ ಪ್ರಜ್ಞೆ ಮರಳಿ ನಮ್ ಶಾರದಾತ್ತೆ ಮನಸ್ವಿನಿ ಎಲ್ಲಿದ್ದಾರೆ ಏನು ಅನ್ನೋದೆಲ್ಲ ನಿಜಾಂಶ ಗೊತ್ತಾಗ್ತದೆ. ಹೇಗಿದೆ ನನ್ನ ಐಡಿಯಾ? ಹಾಗೆ ಮಾಡೋಣವಾ? ಅವನಿಗೆ ಪಾಪ ಒಂದ್ ಕಡೆ ಭೂಮಿ ನೆನಪು, ಆದ್ರೆ ಇದು ಅವನಿಗೆ ಮುಖ್ಯವಾದಂತ ವಿಚಾರ. ಹಂಗಂದಾಗ ನಚ್ಚಿ ಇದನ್ನು ಆಯ್ತು ಬ್ರೋ ಹಾಗೆ ಮಾಡೋಣ, ಯಾವಾಗ ಶಿಫ್ಟ್ ಮಾಡೋಣ? ಅತಿ ಶೀಘ್ರದಲ್ಲೇ ಮಾಡ್ಬಿಡೋಣ ಕಣೋ ಅಂತಾರೆ. ಆಯ್ತು ಬಿಡಿ ಹಾಗೆ ಮಾಡೋಣ, ಹಂಗೆ ಆಗ್ಲಿ. ಭೂಮಿ ಇದ್ದವಳು, ಸಾಹೇಬ್ರೆ ಮಾತಾಡಿ ನನ್ ಜೊತೆ. ಯಾಕೆ ಮಾತಾಡಲ್ಲ ನೀವು? ನೋಡಿ ಮಾತಾಡದೆ ಇರೋದು ಮಹಾಪರಾಧ ಗೊತ್ತಾ? ಈಗ ನಿಮ್ಮ ಈ ಮೌನಕ್ಕೆ ಲಾಕ್ ಹಾಕಿ ಮಾತನ್ನ ಮುಂದುವರಿಸಿ. ತಗೊಳ್ಳಿ ಸಾಹೇಬ್ರೆ ಜ್ಯೂಸ್ನ. ಮಾತಾಡೋದೇ ಇಲ್ಲ ನೋಡು ಮೈದು, ನನ್ ಜೊತೆ ಮಾತಾಡೋದೇ ಇಲ್ವಲ್ಲಮ್ಮ ಇದು. ನನ್ಗೆ ಎಷ್ಟು ನೋವಾಗ್ತಾ ಇದೆ ಗೊತ್ತಾ? ನನ್ಗೆ ಇವ್ರು ಮಾತಾಡ್ಲಿಲ್ಲ ಅಂದ್ರೆ ನನ್ಗೆ ಜೀವನ ಓದಂಗ ಅನ್ನಿಸ್ತಾ ಇದೆ. ನಚ್ಚಿ ಹೇಳ್ತಾನೆ, ಬ್ರೋ ಯಾಕೆ ಮಾತಾಡ್ತಾ ಇಲ್ವಂತಲ್ಲ ಅತ್ತಿಗೆ ಜೊತೆ? ನಚ್ಚಿ ಯಾವಾಗ ಶಿಫ್ಟ್ ಮಾಡೋಣ ಹೇಳು? ಅತ್ತಿಗೆ ಹೇಳ್ತೀನಿ. ನಾನ್ ಕೇಳ್ತಾ ಇರೋದು ಏನ್ ವಿಚಾರ? ಇಲ್ಲ 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 ಅದಕ್ಕೆ ಅದೇನು ಕುಡಿ. ಇಲ್ಲಮ್ಮ ಇದು ನಿಮ್ಮ ಅಣ್ಣ ಈ ಜ್ಯೂಸ್ ಕುಡಿಲಿಲ್ಲ ಅಂದ್ರೆ ನಾನು ನಿನಗೆ ಕೊಟ್ಬಿಡ್ತೀನಿ. ಅದಕ್ಕೆ ನಚ್ಚಿ ಹೇಳ್ತೀನಿ, ಅದಕ್ಕೆ ಕೈ ಮುಗಿತೀನಿ, ನನಗೆ ನಿಮ್ಮ ಜ್ಯೂಸ್ ಬೇಡ, ಅಣ್ಣನ ಜ್ಯೂಸ್ ದಯಮಾಡಿ ನನಗೆ ಕೊಡಕ್ ಬರ್ಬೇಡಿ, ನೀವು ಅಣ್ಣನಿಗೆ ಕೊಡ್ಸಿ ಚೆನ್ನಾಗಿ, ನಾನು ಮಾತಾಡ್ತೀನಿ ಅಣ್ಣನ್ನ. ಅಣ್ಣ ಬ್ರೋ ಯಾಕೆ ಅದಕ್ಕೆ ಜೊತೆ ಮಾತಾಡ್ತಾ ಇಲ್ವಂತಲ್ಲ? ನೀನು ಮುನ್ಸ್ಕೊಂಡಿದೀಯಂತಲ್ಲ, ಅವ್ರು ಎಷ್ಟು ನೋವು ಮಾಡ್ಕೊಂಡಿದ್ದಾರೆ ಗೊತ್ತಾ ಪಾಪ. ಅದ್ರಲ್ಲೂ ನೀವಿಬ್ರು ಒಬ್ರನ್ನೊಬ್ರು ಬಿಟ್ಟಿರುವುದಿಲ್ಲ. ನನ್ಗೆ ಯಾಕೋ ಆಶ್ಚರ್ಯ ಆಗ್ತಾ ಇದೆ. ಬ್ರೋ ನೀವು ಮಾತಾಡ್ತಾ ಇದ್ರೆ ಹಂಗೆ ಪಕ್ಕ ಪಕ್ಕ ನಕ್ಕು ಬಿಡ್ತಾನೆ ಹಂಗೆ. ಹಾಗಿರ್ಬೇಕಾದ್ರೆ ನೀವ್ ಇಷ್ಟೊಂದು ಮಾತಿನಲ್ಲಿ ಹಂಗ್ ವಟ 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 ಅಂತ ಇದ್ರೆ ಬ್ರೋ ಹೆಂಗಿದಾನೆ? ನಂಗೇನೋ ಇದು ನಂಬಕ್ಕಾಗ್ತಾ ಇಲ್ಲ. ನಾನು ಹೇಳ್ತೇನೆ ಇದು ನಂಗೂ ಅದೇ ಆಶ್ಚರ್ಯ. ಯಾಕೆ ಹಿಂಗಿದಾರೋ ಕೇಳು, ನನ್ಗೆ ಅರ್ಥ ಆಗ್ತಾ ಇಲ್ಲ. ಏನಕ್ಕೆ ನಿಲ್ಸ್ಕೊಂಡಿದಾರೆ ಕೇಳು. ನಾನು ಏನ್ ಮಾಡಿದೀನಿ ಅಂತ ತಪ್ಪನ್ನ? ನನ್ ಮಾಡಿರೋ ಅಪರಾಧ ಏನು? ಆಗ್ಲೇ ನಿನ್ನೆಯಿಂದ ಮಾತಾಡ್ತಾ ಇಲ್ಲ ನನ್ ಜೊತೆ ಗೊತ್ತಾ? ನೋಡು ಜ್ಯೂಸ್ ಕುಡಿದೆ ಹೋಗ್ತಾ ಇರದ. ನಚ್ಚಿ ಹೇಳ್ತಾನೆ, ಸಮಾಧಾನ ಅದಕ್ಕೆ ಸಮಾಧಾನ, ನಾನು ಮಾತಾಡ್ತೀನಿ ಸುಮ್ನಿರಿ. ಏನ್ ಮೈದು ಮಾತಾಡೋದು? ಜ್ಯೂಸ್ ಕುಡಿದೆ ಹಾಗೆ ಹೋದ್ರು, ಅವ್ರು ಜ್ಯೂಸ್ ಕುಡಿದೆ ಇರೋದೇ ಇಲ್ಲ. ಬ್ರೋ ಬ್ರೋ ಅನ್ಕೊಂಡು ಹೊಟ್ಟೋಗ್ತಾರೆ. ನಚ್ಚಿ ಹಿಂದಿಂದೇನೆ. ಭೂಮಿ ಪಾಪ ಬೀದಿ ಇಲ್ದಲೆ ಇನ್ನೆಲ್ಲಿ ಜ್ಯೂಸ್ ಕುಡಿಲೇ ಇಲ್ಲ ಅವನು. ಆ ಕೈನಲ್ಲಿ ಹಿಡ್ಕೊಂಡು ಬರ್ತಾಳೆ. ಅಷ್ಟೊತ್ತಿಗೆ ಯಾರು ಓಟ್ ಕೇಳಕ್ಕೆ ಅಂತ ಬರ್ತಾರೆ. ಓಟ್ ಕೇಳಕ್ ಬಂದ್ಬಿಟ್ಟು ಜೈಕಾರ ಹಾಕ್ತಾ ಇರ್ತಾರೆ. ಜೈಕಾರ ಹಾಕ್ತಾ ಇದ್ರೆ ಜೈ ಸಾಹೇಬ್ರಿಗೆ ಜೈ ಸಾಹೇಬ್ರಿಗೆ ಓಟ್ ಹಾಕ್ಬೇಕು ಅಂತ ಹೇಳಿ ಅಜ್ಜಿದ್ರು. ಯಾರಮ್ಮ ನೀನು? ಅದಕ್ಕೆ ಹುಡುಗಿ ಅನ್ನತ್ತೆ, ಅಜ್ಜಿ ಮುದ್ದಾಗಿರೋ ಅಜ್ಜಿ ಕೇಳಿ ಓಟ್ ಹಾಕ್ಬೇಕು. ನೀನ್ ಎಲೆಕ್ಷನ್ ನಿಂತಿದ್ ನನಗಲ್ಲ, ಜೈಗೆ, ಜೈ ಸಾಹೇಬ್ರಿಗೆ. ಅಜಿತ್ ಹೇಳ್ತಾನೆ, ಅಲ್ಲ ನೀವು ಯಾರನ್ನು ಹೇಳ್ದೆ ಕೇಳಿದ್ರೆ ಇಲ್ಲಿಗೆ ಬಂದಿದ್ದು ತಪ್ಪಲ್ವಾ ಕಾನೂನು ಪ್ರಕಾರ? ನೀವ್ ಯಾರಿಗ್ ಗೊತ್ತಿಲ್ಲ ಅಜಿತ್ ಸಾಹೇಬ್ರೆ, ತಪ್ಪು ತಪ್ಪು, ಕಾನೂನು ವಿರುದ್ಧ ಯಾವತ್ತೂ ನಾವು ಹೋಗೋದಿಲ್ಲ. ತಪ್ಪು 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 ತಪ್ಪು. ನಾವು ಜೈ ಸಾಹೇಬ್ರೆ ಓಟ್ ಕೇಳಕ್ ಬಂದಿದ್ದೀವಿ. ಅದಕ್ಕೆ ಸಂಗೀತ ಹೇಳ್ತಾರೆ, ನೀನೇನೋ ಆಂಕರ್ ಏನಮ್ಮ ನೀನು? ಇಲ್ಲ ನಾನು ಯಾರ ಆಂಕರು ಅಲ್ಲ, ನಾನು ಸಾಹೇಬ್ರಿಗೆ, ಜೈ ಸಾಹೇಬ್ರಿಗೆ ಓಟ್ ಕೇಳಕ್ ಬಂದಿದ್ದೀನಿ ಅಷ್ಟೇ, ಓಟ್ ಕೊಡಿ. ಮಾತಾಡ್ಕೊಂಡು ಅಜಿತ್ ಮುಂದೆ ಹೋಗ್ಬೇಕಾದ್ರೆ ಅಷ್ಟ್ರಲ್ಲಿ ನಚ್ಚಿ ಕೂಟೆ, ನಚ್ಚಿ ಇವಳು ಎಲೆಕ್ಷನ್ ನಿಂತ್ರೆ ಪಕ್ಕ ಗೆಲ್ತಾಳೆ ಕಣೋ. ಅದೇ ಗೆಲ್ತೀಯ ಬ್ರೋ? ನೋಡಲ್ಲಿ ಅವಳ ಮಾತಿನ ವರ್ಷೆ ನೋಡ್ದ, ಅವಳ ಮಾತಿನ ಚಾಕಚಕ್ಯದೆ ಹಂಗಿದೆ. ಅಷ್ಟ್ರಲ್ಲಿ ಇವನ್ ಜೈ ಜೊತೆ ಇರ್ತಾನಲ್ಲ ಅವನು, ಅಣ್ಣ ಯಾಕೋ ನೀನು ಇವಳನ್ ಸೈಡ್ ಗೊತ್ತದೆ ಸರಿ ಅನ್ಸುತ್ತೆ, ಇವಳು ನಿನ್ ವಿರುದ್ಧ ಎಲೆಕ್ಷನ್ ನಿಂತ್ಬಿಟ್ಟು ಗೆದ್ಬಿಡ್ತಾಳಣೋ. ಅದಕ್ಕೆ ಅವನ್ ಜೈ ಹೇಳ್ತಾನೆ,
ಈ ಮುಖ ನನ್ನ ವಿರುದ್ಧ ಗೆಲ್ಲೋ ಮುಖ ಇದೆಯೇನೋ, ಚಾನ್ಸೇ ಇಲ್ಲ ನಡೆಯೋ. ಅಜಿತ್ ಹೇಳ್ತಾನೆ ಮತ್ತೆ, ಈಗೆಲ್ಲ ಒಬ್ರು ಅನುಮತಿ ಇಲ್ದಾನೆ ಒಳಗ್ ಬರ್ಬಾರ್ದು, ಗೊತ್ತಾಯ್ತಲ್ಲ. ಆಯ್ತು ಸಾಹೇಬ್ರೆ, ಆಯ್ತು ತೆಪ್ಪಾಯ್ತು ನಮ್ದು ಅಂತ ಹೇಳಿ ಹೋಗ್ತಾಳೆ. ಹೋಗ್ತಿದ್ದಾಗೇನೆ ಅಲ್ಲಿ ನಿಂತಿರ್ತಾರಲ್ಲ ಗುರ್ಕನ್ಗೆ, ಅಂದ್ರೆ ಕಾವಲು ಕಾಯ್ಲಿಕ್ಕೆ ಗೇಟ್ ನಲ್ಲಿ ಆ ಬಾಗ್ಲಕಾಯವನ್ಗೆ ಹೇಳ್ತಾನೆ ಅಜಿತ್, ಬಾಗ್ಲಾಕ್ಬಿಡಪ್ಪ ಅಂತ ಹೇಳಿ. ಬಾಗ್ಲಾಕ್ಬಿಟ್ಟು ಈ ಕಡೆ ಬರ್ತಾನೆ ಅಜಿತ್. ಅವರೆಲ್ಲ ಓಟೆಲ್ಲ ಕೇಳ್ಕೊಂಡ್ ಆದ್ಮೇಲೆ ಎಲ್ಲ ಅವ್ರ ಪಾಡ್ಗ ಅವ್ರ ಆಚೆಗೆ ಹೋಗ್ತಾರೆ. ಅಜಿತ್ ಮತ್ತೆ ನಚ್ಚಿ ಇಬ್ರು ಬರ್ತಾರೆ. ಏನಂತೆ ಪಾಪ ರೆಡಿಯಾಗಿ ಅಜಿತ್ ಆಲ್ರೆಡಿ ಆಗ್ಲೇ ಸ್ಟೇಷನ್ ಹೊಟ್ಟೋಗಿರ್ತಾನೆ. ಆ ಸ್ಟೇಷನ್ಗೆ ಹೋಗಿದ್ರೆ ಭೂಮಿಗೆ ತಡಿಯೋಕ್ಕಾಗಲ್ಲ ಅವನ ಜೊತೆ ಮಾತಾಡದೆ ಇರಕ್ಕೆ. ಊರು ಬರ್ತಾಳೆ. ಮಹಾಪರಾಧ ಗೊತ್ತಾ, ಇಂಥ ದೊಡ್ಡ ತಪ್ಪು ಮಾಡಿದಿರ ಗೊತ್ತಾ ನೀವು? ಈ ದೊಡ್ಡ ತಪ್ಪಿಗೆ ಮಾತಾಡದೆ ಇರೋದಕ್ಕೆ ನಿಮ್ಗೆ ಇದು ದೊಡ್ಡ ಅಫೆನ್ಸ್, ಇದು ಗೊತ್ತಿದ್ಯಾ? ಅದ್ರಲ್ಲೂ ನಾನ್ ಬೈಲಬಲ್ ಅಫೆನ್ಸ್ ಇದು. ಸುಮ್ಮನೆ ಬಿಡೋದಿಲ್ಲ ನಾನು. ಸತ್ಯಣ್ಣ ಹೇಳ್ತಾರೆ, ಅಮ್ಮ ತಾಯಿ ಇದು ಸ್ಟೇಷನ್, ಮೆಲ್ಲಗ್ ಮಾತಾಡು. ಸತ್ಯಣ್ಣ ಸ್ಟೇಷನ್ ಆಗೋದಕ್ಕೆ ನಾನು ಮೆಲ್ಲ ಮಾತಾಡ್ತಾ ಇರೋದು. ನೋಡಿ ಏನ್ ಮಾಡಿದಾರೆ ನಿಮ್ ಫ್ರೆಂಡು, ಮಾತಾಡ್ತಾ ಇಲ್ಲ ಸತ್ಯಣ್ಣ, ನನ್ನ ಜೊತೆ ಮುನ್ಸ್ಕೊಂಡಿದ್ದಾರೆ. ಏನ್ ಕಾರಣ ಸಾಹೇಬ್ರೆ ನನಗೆ ಗೊತ್ತಾಗ್ಲೇಬೇಕು, ನೀವ್ ಇವತ್ತ ಹೇಳಲೇಬೇಕು, ಮನಸ್ಸಲ್ಲಿರೋದೆಲ್ಲ ಕಕ್ಲೇಬೇಕು. ಅದಕ್ಕೆ ಅಜಿತ್ ಹೇಳ್ತಾನೆ, ಕಕ್ಲ ಹೇಳ್ತೀನಿ ಕೇಳು, ನಾನ್ ನಿನ್ನನ್ನ ಮನಸಾರೆ ಇಷ್ಟಪಡ್ತಾ ಇದ್ದೀನಿ, ಐ ಲವ್ ಯು, ಅರ್ಥ ಆಯ್ತಾ? ಹಾಗಂತಂದ್ರೆ ಭೂಮಿ ದಂಗ್ ಹೊಡೆದೋಯ್ತಾಳೆ. ಅವಳಿಗೆ ಶಾಕ್ ಆಗ್ತದೆ. ಇಲ್ಲಿವರೆಗೂ ತಮಾಷೆ ಅನ್ಕೊಳ್ಳು, ಯಾವಾಗ ಮಾತೆಲ್ಲ ಬಿಟ್ಟು ಮನಸ್ಫೂರ್ತಿಯಾಗಿ ಮನಸ್ಸಲ್ಲಿರೋದೆಲ್ಲ ಕಕ್ಕಬೇಕು ಅಂತ ಕೇಳ್ಕೊಂಡ್ಲು. ಹಂಗಂತಿದ್ದಾಗೇನೆ ಅಜಿತ್ತು ಅವನ ಮನಸ್ಸಿನಲ್ಲಿರೋದನ್ನ ಇದೇ ಒಂದು ಅವಕಾಶ ಅಂತ ಹೇಳಿ ಸತ್ಯನೂ ಕೂಡ ಹೀಗೆ ಅಂತಾರೆ. ಸಿಗ್ನಲ್ ಮಾಡ್ತಿದ್ದಾಗೇನೆ ತಡ ಅಜಿತ್ತು ತನ್ನ ಮನಸ್ಸಿನಲ್ಲಿರೋದನ್ನ ಹೇಳೇ ಬಿಡ್ತಾನೆ ಪ್ರೀತಿನ. ಅವಳ ಹಂಗೇನೆ ಅವಾಕ್ಕಾಗಿ ನಿಂತ್ಕೊಂಡು ನೋಡ್ತಾ ನಿಂತ್ಕೊಳ್ತಾಳೆ. ಇಲ್ಲಿಗೆ ಇವರಿಬ್ಬರ ಆ ಒಂದು ಪ್ರೀತಿಯ ಪಯಣಕ್ಕೆ ಎಲ್ಲರೂ ಕೂಡ ಶುಭ ಕೋರೋಣ. ಯಾಕೆಂದ್ರೆ ಪದೇ ಪದೇ ವೀಕ್ಷಕರನ್ನ ನೋಡ್ತಾ ಇರ್ತೇನೆ. ಇಲ್ಲಿ ಒಂದುಗೂಡ್ತಾರೆ ಅಂತಾರೆ, ಒಂದುಗೂಡ್ಲಿಲ್ಲ, ಮನಸ್ವಿನಿ ಸಿಕ್ಕಿದ್ಲು ಅಂತಾರೆ ಅನ್ನುವಂತ ಗೊಂದಲದಿರಿದೆ. ಆದ್ರೆ ಎಲ್ಲದಕ್ಕೂ ಕೂಡ ಸುಖಾಂತ್ಯ ಆಗುವಂತಹ ಸಂದರ್ಭ ಸನ್ನಿಹಿತವಾಗಿದೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.